ಹೇ ಗಾಯ್ಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಐ ಆಮ್ ಜಸ್ಟ್ ಗಿವಿಂಗ್ ಯು 2 ಆಪ್ಷನ್ಸ್ ಹಿಯರ್. ಒನ್ ಸೆಕೆಂಡ್. ಆ್ಯಸ್ ಯು ಕ್ಯಾನ್ ಸಿ, ಬ್ಲೂ ಕ್ರಿಸ್ಟಲ್ ಇದೆ ಇಲ್ಲಿ ಆ್ಯಂಡ್ ಪಿಂಕ್ ಕ್ರಿಸ್ಟಲ್ ಇದೆ. ಓಕೆ, ಸೊ ಈ 2 ಕ್ರಿಸ್ಟಲ್ಸಲ್ಲಿ ನಿಮಗೆ ಯಾವ ಕ್ರಿಸ್ಟಲ್ ಅಟ್ರ್ಯಾಕ್ಟ್ ಆಗ್ತಿದೆ ಅದನ್ನು ಚೂಸ್ ಮಾಡ್ಕೊಳ್ಳಿ ಆ್ಯಂಡ್ ಥಿಂಕ್ ಅಬೌಟ್ ಸಮ್ಮನ್ ಲೈಕ್ ಯುವರ್ ಪಾರ್ಟ್ನರ್, ಯುವರ್ ಪರ್ಸನ್. ಯಾರಾದ್ರ ಬಗ್ಗೆ ಥಿಂಕ್ ಮಾಡಿ ಆ್ಯಂಡ್ ಅವ್ರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರಾ, ಅವ್ರು ನಿಮ್ಗೆ ಮಿಸ್ ಮಾಡ್ತಾರಾ, ಅಥವಾ ಅವರ ಕರೆಂಟ್ ಫೀಲಿಂಗ್ಸ್ ಅಂತಲೂ ತೊಗೊಬಿಡೋದು. ಬಟ್ ದಿಸ್ ಈಸ್ ನಾಟ್ ಅ ಕರೆಂಟ್ ಎನರ್ಜಿ ರೀಡಿಂಗ್ ಪ್ರಾಪರಾಗಿ. ದಿಸ್ ಈಸ್ ಡು ದೇ ಥಿಂಕ್ ಅಬೌಟ್ ಯು. ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ, ಅವ್ರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರಾ ಅನ್ನೋ ಒಂದು ರೀಡಿಂಗ್ ಆಗಿರುತ್ತೆ ಇದು. ಸೊ ಇಲ್ಲಿ ಪೈಲ್ 1, ಪೈಲ್ 2 ಇಟ್ಟಿದ್ದೀನಿ. ಚೂಸ್ ಮಾಡ್ಕೊಳ್ಳಿ ಆ್ಯಂಡ್ ಜಸ್ಟ್ ವಿಲ್ ಸ್ಟಾರ್ಟ್ ದ ರೀಡಿಂಗ್ ವಿತ್ ಪೈಲ್ 1. ದಿಸ್ ಈಸ್ ಪೈಲ್ 1. ಓಕೆ, ಐಲ್ ಕೀಪ್ ದಿಸ್ ಸೈಡ್. ಸೊ ಈ ಸ್ಟೋನ್ ಯಾರ್ಯಾರು ಚೂಸ್ ಮಾಡಿದ್ದೀರಾ, ಈಗ ನಿಮ್ಮ ರೀಡಿಂಗ್ ಮಾಡೋಣ, ನೋಡೋಣ ಏನು ಆನ್ಸರ್ ಬರುತ್ತೆ ಅಂತ. ಓಕೆ ಓಕೆ ಗೈಸ್, ಫಸ್ಟ್ ಕಾರ್ಡ್ ಬರ್ತಾ ಇದೆ 7 of Pentacles, 9 of Cups, the Moon card. Okay, so the answer is, overall answer ಹೇಳಬೇಕು ಅಂದರೆ yes. ಫಸ್ಟ್ ಆಫ್ ಆಲ್ ದ ಆನ್ಸರ್ ಈಸ್ yes. ಇಲ್ಲಿ 7 of Pentacles ಬರ್ತಿದೆ ಆ್ಯಂಡ್ 9 of Cups is a beautiful card. The Moon card is also again a beautiful card. ಸೊ ನೀವು ಯಾವ ಪರ್ಸನ್ನ ಕನೆಕ್ಟ್ ಆಗಿದ್ದೀರಾ ನೋಡಿ ಕರೆಂಟ್ಲಿ. ಸೊ ಚಾನ್ಸಸ್ ಇದ್ದಾವೆ, ಅಂದರೆ ಜಸ್ಟ್ ಸೈನ್ಸ್ ಹೇಳ್ತಾ ಇದ್ದೀನಿ ಬಿಕಾಸ್ ಇಟ್ಸ್ ಅ ಜನರಲ್ ರೀಡಿಂಗ್. ಸೊ ಇವರು ಅರ್ತ್ ಸೈನ್ ಆಗಿರ್ತಾರೆ ಅಥವಾ ವಾಟರ್ ಸೈನ್ ಆಗಿರ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಲ್ಲಿ ಇನ್ನು ಕೆಲವೊಬ್ಬರಿಗೆ ಲೈಕ್ ವಾಟರ್ ಸೈನ್ ಅನ್ನಲ್ಲ, ಸೊ ಪೈಸಿಸ್ ಡೆಫಿನೆಟ್ ಸೈನ್ ಅನ್ನೋದು ಇಲ್ಲೊಂದು ಪೈಸಿಸ್ ಮೀನರಾಶಿ ಅಂತಲೂ ಕಾಣಿಸ್ತಾ ಇದೆ. ಲೈಕ್ ಟಾರಸ್, ವಿರ್ಗೋ, ಕ್ಯಾಪ್ರಿಕಾನ್ ಆ್ಯಂಡ್ ಕ್ಯಾನ್ಸರ್, ಸ್ಕಾರ್ಪಿಯೋ, ಪೈಸಿಸ್, ಇಲ್ಲಿ ಒಂದು ಸೈನ್ಸ್ ಆಗಿರುವಂತಹ ರಾಶಿಗಳ ಪರ್ಸನ್ ಇವ್ರು ಇರ್ಬೋದು ಅಂತ ಹೇಳ್ಬೋದು. ಸೊ ಕಮಿಂಗ್ ಟು ದ ರೀಡಿಂಗ್ ಹಿಯರ್, ಡೆಫಿನೆಟ್ಲಿ ಪೆಂಟಿಕಲ್ಸ್ ಕಾರ್ಡ್ ಫಸ್ಟ್ ಬರ್ತಿರೋದ್ರಿಂದ ಇವರು ತುಂಬ ಫೆಮಿನೈನ್ ಎನರ್ಜಿನ ಹೋಲ್ಡ್ ಮಾಡಿದ್ದಾರೆ. ಇಮೋಷ್ನಲಿ ಡೆಫಿನೆಟ್ಲಿ ತುಂಬ ಕನೆಕ್ಟೆಡ್ ಇದ್ದಾರೆ ನಿಮ್ಮಿಂದ ಅಂತಲೂ ಹೇಳ್ಬೋದು. ಯಾಕಂದರೆ ಕಪ್ಸ್ ಕಾರ್ಡು ಬರ್ತಾ ಇದೆ ಆ್ಯಂಡ್ ಈ ಪರ್ಸನ್ ಡೆಫಿನೆಟ್ಲಿ ನಿಮ್ಮನ್ನ ತುಂಬ ಮಿಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು. ಕೆಲಸದ್ರಿಂದ ಮೇ ಬಿ ಆಚೆ ಇರ್ಬೋದು ಅಥವಾ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇವ್ರದ್ದು ಆಗಿರ್ಬೋದು. ಹಾಗಾಗಿ ದಿಸ್ ಪರ್ಸನ್ ಈಸ್ ನಾಟ್ ಇನ್ ಕಮ್ಯುನಿಕೇಷನ್ ವಿತ್ ಯು. ಆ್ಯಂಡ್ ಇನ್ನೂ ಕೆಲವೊಬ್ಬರಿಗೆ ಬೇರೆ ಸೀನ್ ಇದೆ, ಥರ್ಡ್ ಪಾರ್ಟಿ ಪ್ರಾಬ್ಲಮ್ಸ್ ಕಾಣಿಸ್ತಾ ಇದೆ. ಸೊ ಆ ಒಂದು ರೀಸನ್ನಿಂದನೂ ಚಾನ್ಸಸ್ ಇದೆ ದಟ್ ದಿಸ್ ಪರ್ಸನ್ ಈಸ್ ನಾಟ್ ದೇರ್ ಇನ್ ಅ ಕಾಂಟ್ಯಾಕ್ಟಲ್ಲಿ ಇಲ್ಲ ಕೆಲವೊಬ್ಬರಿಗೆ ಅಂತಲೂ ಕಾಣಿಸ್ತಿದೆ. 9 of Cups ಇರೋದ್ರಿಂದ ದಿಸ್ ಈಸ್ ಡೆಫಿನೆಟ್ಲಿ ಅ ವಿಶ್ ಫುಲ್ಫಿಲ್ಲಿಂಗ್ ಕಾರ್ಡ್ ಅಂತಲೂ ಹೇಳ್ತೀವಿ. ಅಂದರೆ ದಿಸ್ ಪರ್ಸನ್ ಡೆಫಿನೆಟ್ಲಿ ವಾಂಟ್ಸ್ ಟು ಟಾಕ್. ಓಕೆ, ಸಿ ವೆನೆವರ್ ವಿ ಗೆಟ್ ಅ ಕಪ್ಸ್ ಕಾರ್ಡ್ನು, ನಾವೇನು ಮೇನ್ಲಿ ಅಂತಂದರೆ ಯು ವಿಲ್ ಹೀಲ್ ದ ಪರ್ಸನ್. ಅಂದರೆ ನೀವು ಯಾರು ರೀಡಿಂಗ್ ನೋಡ್ತಿದ್ದೀರಾ, ಈ ಪರ್ಸನ್ ನಿಮ್ಮನ್ನು ಆ್ಯಸ್ ಅ ಹೀಲಿಂಗ್ ಎನರ್ಜಿ ನೋಡ್ತಿದ್ದಾರೆ ಅಂತ ಹೇಳ್ಬೋದು. ಅಂದರೆ ದಿಸ್ ಪರ್ಸನ್ ಡೆಫಿನೆಟ್ಲಿ ಮಿಸ್ ಯು ಸೋ ಮಚ್ ಅಂತ ಕಾಣಿಸ್ತಾ ಇದೆ. ಮೂನ್ ಕಾರ್ಡ್ ಇರೋದ್ರಿಂದ ಇಲ್ಲಿ ಸ್ವಲ್ಪ ಇವರು ಮೂಡ್ ಸ್ವಿಂಗ್ಸ್ ಇವ್ರದ್ದು ತುಂಬ ಆಗುತ್ತೆ ಅಂತಲೂ ಹೇಳ್ಬೋದು. ಆ್ಯಂಡ್ ಚಾನ್ಸಸ್ ಇದ್ದಾವೆ ದಟ್ ದಿಸ್ ಪರ್ಸನ್ ಹ್ಯಾಸ್ ಸಮ್ ಕೈಂಡ್ ಆಫ್ ಥರ್ಡ್ ಪಾರ್ಟಿ ಎನರ್ಜಿ, ಮೇ ಬಿ ಮದರ್ ಇಶ್ಯೂಸ್ ಇರ್ಬೋದು. ಮೇ ಬಿ ತುಂಬ ಜನ ಇಲ್ಲಿ ಬಿಕಾಸ್ ಆಫ್ ಮದರ್ ಇಶ್ಯೂಸ್ ಆ್ಯಂಡ್ ಬೇರೆ ಥರ್ಡ್ ಪರ್ಸನ್ ಇಶ್ಯೂಯಿಂದನೇ ಈ ಒಂದು ನಿಮ್ಮ ರಿಲೇಷನ್ಶಿಪ್ ಕಂಟಿನ್ಯೂ ಆಗದೆ ಇರೋ ಥರ ಆಗಿರಬಹುದು. ಬಟ್ ದಿಸ್ ಪರ್ಸನ್ ವಿಲ್ ಥಿಂಕ್ ಅಬೌಟ್ ಯು ಆರ್ ನಾಟ್ ಅಂತ ನೀವು ಈಗ ಕ್ವಶನ್ ಇಟ್ಕೊಂಡು ನೀವು ಈ ರೀಡಿಂಗ್ ನೋಡ್ತಾ ಇದ್ದೀರಾ ಅಂದರೆ ಗೈಸ್ ಡೆಫಿನೆಟ್ಲಿ ಇಟ್ಸ್ ಅ ವೆರಿ ಪಾಸಿಟಿವ್ ಎಸ್ ಆನ್ಸರ್ ಅಂತ ಹೇಳ್ತೀನಿ. ಬಟ್ ದಿಸ್ ಪರ್ಸನ್ ಈಸ್ ನಾಟ್ ಗೋನ್ ಎಕ್ಸ್ಪ್ರೆಸ್ ಯು. ಐ ಆಮ್ ಸೋ ಸಾರಿ, ದಿಸ್ ಪರ್ಸನ್ ಈಸ್ ನಾಟ್ ಗೋನ್ ಎಕ್ಸ್ಪ್ರೆಸ್ ಯು ಬಿಕಾಸ್ ಪ್ರಾಬ್ಲಮ್ಸ್ ಇರೋದ್ರಿಂದ, ಇಶ್ಯೂಸ್ ಇರೋದ್ರಿಂದ ಅವರು ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲ. ಬಟ್ ಡೆಫಿನೆಟ್ಲಿ ವೆನೆವರ್ ದಿಸ್ ಪರ್ಸನ್ ಥಿಂಕ್ಸ್ ಅಬೌಟ್ ಯು, they have 2 emotions. They'll feel happy also, they will feel sad also. So definitely ಇವ್ರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ ಅಂತ ಹೇಳ್ಬಹುದು ಇಲ್ಲಿ ಆ್ಯಕ್ಚುಲಿ. ಓಕೆ, ನೀವು ತುಂಬ ನೆನಪಾಗ್ತಿರ್ತೀರ. ಸಮ್ಟೈಮ್ಸ್ ನೀವು ಹೇಳಿರೋ ಕೆಲವು ಮಾತುಗಳು ಇವ್ರಿಗೆ ತುಂಬ ನೆನಪು ಬರುತ್ತೆ ಅಂತಲೂ ಹೇಳ್ಬೋದು. ಸೊ ಓವರ್ ಆಲ್ ಆನ್ಸರ್ ಈಸ್ ಎಸ್. ಹಲೋ, ಪೈಲ್ 2. ಸೊ ಈಗ ಯಾರು ಪಿಂಕ್ ಕ್ರಿಸ್ಟಲ್ನ ಯಾರು ಚೂಸ್ ಮಾಡಿದ್ದೀರಾ, ಈಗ ನಿಮ್ಮ ರೀಡಿಂಗ್ ಮಾಡೋಣ, ನೋಡೋಣ ಈ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರಾ ಅಂತ. ಕಾರ್ಡ್ಸಲ್ಲಿ ನನಗೆ ಫಸ್ಟ್ ಕಾರ್ಡ್ ಸಿಕ್ಕಿದ್ದು ಕಿಂಗ್ ಆಫ್ ಪ್ಯಾಂಟಿಕಲ್ಸ್, ಏಸ್ ಆಫ್ ಕಪ್ಸ್, ಸ್ಟ್ರೆಂತ್. ಬ್ಯೂಟಿಫುಲ್. ಸೊ ನೀವೀಗ ಆಪ್ಷನ್ 2 ಯಾರ್ಯಾರು ಇದ್ದೀರಾ,
ಈ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ ಅಂದರೆ ಡೆಫಿನೆಟ್ಲಿ ಆನ್ಸರ್ ಈಸ್ ಎಸ್. ಫಸ್ಟ್ ಆನ್ಸರ್ ಅಂದ್ಬಿಡ್ತೀನಿ, ದೆನ್ ಎಕ್ಸ್ಪ್ಲೇನ್ ದ ಸಿಚುವೇಶನ್. ಸೊ ಕಿಂಗ್ ಆಫ್ ಪೆಂಟಿಕಲ್ಸ್ ಬರ್ತಿರೋದ್ರಿಂದ ಡೆಫಿನೆಟ್ಲಿ ದಿಸ್ ಪರ್ಸನ್ ಥಿಂಕ್ಸ್ ಅಬೌಟ್ ಯು ಅಂತ ಕಾಣಿಸ್ತಾ ಇದೆ. ಏಸ್ ಆಫ್ ಕಪ್ಸ್, ದಿಸ್ ಈಸ್ ಅ ಬ್ಯೂಟಿಫುಲ್ ಕಾರ್ಡ್. ಇವರು ತುಂಬ ಎಮೋಷ್ನಲಿ ಕನೆಕ್ಟ್ ಇದ್ದರು ನಿಮ್ಮ ಜೊತೆ ಅಂತ ಕಾಣಿಸ್ತಿದೆ. ಈಗಲೂ ಇದ್ದಾರೆ, ಮೇ ಬಿ ನೀವು ದೂರ ಇದ್ದೀರಾ ಅಂತಿದ್ರು ನೋ ಮ್ಯಾಟರ್ ವಾಟ್ ಇವ್ರು ತುಂಬ ತಾಳ್ಮೆಯಿಂದ ಇದ್ದಾರೆ ಅಂತ ಕಾಣಿಸ್ತಿದೆ. ದಿಸ್ ಪರ್ಸನ್ ಸ್ಟ್ರೆಂತ್ ಕಾರ್ಡ್ ಬರ್ತಾ ಇದೆ ಇಲ್ಲಿ. ಆ್ಯಂಡ್ ಓಕೆ, ಲೆಟ್ ಮೀ ಟೆಲ್ ದ ಸೈನ್ಸ್. ಇಲ್ಲಿ ಈ ಒಂದು ಸ್ಪೆಷಲ್ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾನು ಕೆಲವು ಸೈನ್ಸ್ನ ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ ಲಿಯೋ ಚಾನ್ಸಸ್ ಇದೆ, ವಾಟರ್ ಸೈನ್ ಚಾನ್ಸಸ್ ಇದೆ, ಆ್ಯಂಡ್ ಅರ್ತ್ ಸೈನ್ ಆಲ್ಸೋ ಚಾನ್ಸಸ್ ಇದ್ದಾವೆ. ಟಾರಸ್, ವಿರ್ಗೋ, ಕ್ಯಾಪ್ರಿಕಾನ್ ಆ್ಯಂಡ್ ಕ್ಯಾನ್ಸರ್, ಸ್ಕಾರ್ಪಿಯೋ, ಪೈಸಿಸ್. ಆ್ಯಂಡ್ ಕನ್ಫರ್ಮ್ ಒಂದು ಸ್ಟ್ರೆಂತ್ ಇರೋವಂತಹ ಕಾರ್ಡ್ ಬಂದಿರೋದ್ರಿಂದ ಸೊ ಡೆಫಿನೆಟ್ಲಿ ಲಿಯೋ ರಾಶಿ ಇರೋ ಚಾನ್ಸಸ್ಸು ಜಾಸ್ತಿ ಇದೆ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ದಟ್ ಪರ್ಸನ್ಸ್ ಸೈನ್ಸ್ ಅಂತ ಹೇಳ್ಬೋದು ಇಲ್ಲಿ. ಓಕೆ, ಸೊ ಕಮಿಂಗ್ ಟು ದ ರೀಡಿಂಗ್, ಕಿಂಗ್ ಆಫ್ ಪೆಂಟಿಕಲ್ಸ್ ಫಸ್ಟ್ ಕಾರ್ಡ್ ಬರ್ತಿರೋದ್ರಿಂದ ದಿಸ್ ಪರ್ಸನ್ ಈಸ್ ಕೈಂಡ್ ಆಫ್ ತುಂಬ ಫ್ಯಾಮಿಲಿ ಅದು ಇದು ಅಂತ ಪಾಪ ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾರೆ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ದಿಸ್ ಪರ್ಸನ್ ಡೆಫಿನೆಟ್ಲಿ ಥಿಂಕ್ಸ್ ಅಬೌಟ್ ಯು. ಈ ಪರ್ಸನ್ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಇರಬೇಕು ರೊಮ್ಯಾಂಟಿಕ್ ವೇದಲ್ಲಿ ಅಂತ ತುಂಬ ಇಷ್ಟ. ಏಸ್ ಆಫ್ ಕಪ್ಸ್ ಬರ್ತಾ ಇದೆ. ಮೇ ಬಿ ದಿಸ್ ಈಸ್ ಅ ಟ್ರೂ ಸೋಲ್ಮೇಟ್ ಕನೆಕ್ಷನ್, ಟ್ರೂ ಲವ್ ಕನೆಕ್ಷನ್ ಅಂತಲೂ ಹೇಳ್ಬೋದು. ಬಿಕಾಸ್ ಏಸ್ ಆಫ್ ಕಪ್ಸ್ ಇರೋದ್ರಿಂದ ದಿಸ್ ಈಸ್ ಅ ಟ್ರೂ ಪ್ಯೂರ್ ಲವ್ ಕಾರ್ಡ್ ಅಂತ ಹೇಳ್ತೀವಿ ನಾರ್ಮಲಿ ನಾವು. ಆ್ಯಂಡ್ ಇವರು ಡೆಫಿನೆಟ್ಲಿ ನಿಮಗೆ ವೆರಿ ಸೂನ್ ಏನೋ ಒಂದು ಗುಡ್ ನ್ಯೂಸ್ ಕೊಡಬೇಕಂತಿದ್ದಾರೆ, ಅಥವಾ ದಿಸ್ ಪರ್ಸನ್ ವಾಂಟ್ಸ್ ಟು ಗಿವ್ ಯು ಸಮ್ ಕೈಂಡ್ ಆಫ್ ಸ್ಟಫ್ಸ್ ಅಂತ ಬರ್ತಾ ಇದೆ ಇನ್ ನಿಯರ್ ಫ್ಯೂಚರ್. ಮೇ ಬಿ ಈ ರೀಡಿಂಗ್ ಟೈಮ್ಲೆಸ್ ಆಗಿರೋದ್ರಿಂದ ವೆನ್ ಎವರ್ ಯು ಗೆಟ್ ದಿಸ್ ರೀಡಿಂಗ್ ರೆಸನೇಟ್ ಆಗೋ ಚಾನ್ಸಸ್ ಇರುತ್ತೆ. ಸ್ಟ್ರೆಂತ್ ಕಾರ್ಡ್ ಬರ್ತಾ ಇದೆ. ತುಂಬ ಒಳ್ಳೆ ಫ್ಯಾಮಿಲಿಯಿಂದ ಬಿಲಾಂಗ್ ಮಾಡ್ತಾರೆ ಇವರು ಅಂತ ಹೇಳ್ಬೋದು. ಆ್ಯಂಡ್ ಐ ಥಿಂಕ್ ದಿಸ್ ಪರ್ಸನ್ ವಾಂಟ್ಸ್ ಟು ಗೆಟ್ ಮ್ಯಾರಿ ವಿತ್ ಯು. ಆಲ್ರೆಡಿ ಮದುವೆ ಆಗಿದೆ ಅಂತ ಇದ್ದರೆ ಡೆಫಿನೆಟ್ಲಿ ದಿಸ್ ಪರ್ಸನ್ ಈಸ್ ಆಲ್ರೆಡಿ ಇನ್ ಸೋ ಮಚ್ ಲವ್ ವಿತ್ ಯು, ಬಿಕಾಸ್ ದಿಸ್ ಈಸ್ ಅ ಬ್ಯೂಟಿಫುಲ್ ಏಸ್ ಆಫ್ ಕಪ್ಸ್ ಹಿಯರ್. ಆ್ಯಂಡ್ ಇನ್ನೂ ಮದುವೆ ಆಗಿಲ್ಲ ಅಂತ ಇದ್ದರೆ ಡೆಫಿನೆಟ್ಲಿ ಇವರ ಇಂಟೆನ್ಷನ್ಸ್ ಪ್ಯೂರ್ ಇದೆ ನಿಮಗೋಸ್ಕರ. ಸೊ ಪೈಲ್ 2 ಯಾರು ಚೂಸ್ ಮಾಡಿದ್ದೀರಾ, ರೋಸ್ ಕ್ವಾರ್ಟ್ಸ್ ಇದು ಪಿಂಕ್ ಕ್ರಿಸ್ಟಲ್ ಯಾರು ಚೂಸ್ ಮಾಡಿದ್ದೀರಾ ನಿಮಗೋಸ್ಕರ, ಡೆಫಿನೆಟ್ಲಿ ದಿಸ್ ಪರ್ಸನ್ ಹ್ಯಾಸ್ ಅ ಬ್ಯೂಟಿಫುಲ್ ವೆರಿ ಕ್ಲಿಯರ್ ಆಗಿರೋ ಅಂತಹ ಇವ್ರಿಗೆ ಪಿಕ್ಚರ್ ಇದೆ, ಲೈಕ್ ದಿಸ್ ಈಸ್ ವಾಟ್ ಐ ವಾಂಟ್ ಅನ್ನೋದು. ಸ್ಟ್ರೆಂತ್ ಕಾರ್ಡ್ ಇರೋದ್ರಿಂದ ಐ ಥಿಂಕ್ ಸಮ್ಟೈಮ್ಸ್ ಇವರು ಮೇ ಬಿ ನೀವು ಲಾಂಗ್ ಡಿಸ್ಟೆನ್ಸ್ ಇರ್ಬೋದು. ದಿಸ್ ಈಸ್ ಚಾನ್ಸಸ್ ಇದ್ದಾವೆ ನೀವು ಲಾಂಗ್ ಡಿಸ್ಟೆನ್ಸ್ ಅವರು ಈ ವಿಡಿಯೋ ನೋಡ್ತಿರ್ಬೋದು ಈಗ ಕರೆಂಟ್ಲಿ. ದಿಸ್ ಪರ್ಸನ್ ಸಮ್ಟೈಮ್ಸ್ ಫೀಲ್ ಸೋ ಆ್ಯಂಗರ್, ಲೈಕ್ ದೇ ಕಾಂಟ್ ಸಿ ಯು, ದೇ ಕಾಂಟ್ ಮೀಟ್ ಯು. ಸಮ್ಟೈಮ್ಸ್ ಈ ಥರ ಆಗುತ್ತೆ. ಬಟ್ ಎಲ್ಲೋ ಒಂದು ಕಡೆ ದೇ ಹ್ಯಾವ್ ದ ಕಂಟ್ರೋಲ್ ಆಲ್ಸೋ ಅಂತ ಹೇಳ್ಬೋದು. ತುಂಬ ತಾಳ್ಮೆ ಇದೆ ಇವರಲ್ಲಿ. ಯಾವ ಸ್ಟೇಜಲ್ಲಿ, ಯಾವ ಸಿಚುವೇಷನಲ್ಲಿ ಯಾವ ಥರ ಆ್ಯಕ್ಷನ್ ತೊಗೋಬೇಕು ಅನ್ನೋದು ಇವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಸೊ ಓವರಾಲ್ ದಿಸ್ ಪರ್ಸನ್ ಈಸ್ ಫ್ರಮ್ ವೆರಿ ಗುಡ್ ಫ್ಯಾಮಿಲಿ ಅಂತಲೂ ಹೇಳ್ಬೋದು ಇಲ್ಲಿ. ಸೊ ನಿಮ್ಮ ಪ್ರಶ್ನೆಗೆ ಥಿಂಕ್ ಮಾಡ್ತಾರೆ ಅಂದರೆ ಡೆಫಿನೆಟ್ಲಿ ಮಾಡ್ತಾರೆ ಅಂತ ಹೇಳ್ತೀನಿ. ಇನ್ಫ್ಯಾಕ್ಟ್ ವೆನ್ ಎವರ್ ದಿಸ್ ಪರ್ಸನ್ ಇಸ್ ವೆರಿ ಬಿಸಿ, ಕೆಲಸದಲ್ಲಿ ಬಿಸಿ ಇದ್ದಾರೆ ಅಂದ್ರೂ ದಿಸ್ ಪರ್ಸನ್ ಥಿಂಕ್ಸ್ ಅಬೌಟ್ ಯು ಅನ್ನೋ ಮೆಸೇಜ್ ನನಗೆ ಇಲ್ಲಿ ಬರ್ತಾ ಇದೆ. ಸೊ ಇಟ್ಸ್ ಅ ಎಸ್ ಕಾರ್ಡ್. ಥ್ಯಾಂಕ್ ಯು ಗೈಸ್.